ಹಲೋ ಕರ್ನಾಟಕ. ನಾನು ಇವತ್ತು ಎಕ್ಸೆಲ್ ಮುಖಾಂತರ ಮಂತ್ಲಿ ಬಡ್ಜೆಟ್ ಎಷ್ಟಾಗುತ್ತೆ ನಮ್ಮದು ಅಂತ ನಾನು ಈ ಕಂಪ್ಯೂಟ್ರಲ್ಲಿ ಎಕ್ಸೆಲ್ ಮುಖಾಂತರ ಹೇಳ್ಕೊಡ್ತೀನಿ. ಮಂತ್ಲಿ ನಮಗೆ ರೆಂಟ್ ಆಗಲಿ, ಫುಡ್ ಆಗಲಿ, ಮೊಬೈಲ್ ಬಿಲ್ ಆಗಲಿ, EMI ಆಗಲಿ, ಪೆಟ್ರೋಲ್ ಬಿಲ್ ಆಗಲಿ, ಅದ್ರದ್ದು ಬಡ್ಜೆಟ್ ಎಷ್ಟಾಗುತ್ತೆ, ಆಮೇಲೆ ಇನ್ಕಮ್ ಎಷ್ಟು ಬರುತ್ತೆ, ಆದಾಯ ಎಷ್ಟು ಬರುತ್ತೆ, ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ, ಸೇವಿಂಗ್ ಎಷ್ಟಾಗುತ್ತೆ ಮಂತ್ಲಿ ಅಂತ ನಾನು ಈ ವಿಡಿಯೋದ ಮುಖಾಂತರ ಹೇಳ್ಕೊಡ್ತೀನಿ. ಆದಷ್ಟು ನನ್ನ ವಿಡಿಯೋನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ, ನೋಡಿ. ಹೆಡ್ಡಿಂಗ್ ಬಂದು ಬಡ್ಜೆಟ್. ಮಂತ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ, ಅದರಲ್ಲಿ ಒಂದು ರೆಂಟು ಮುಖ್ಯವಾದದ್ದು, ಆಮೇಲೆ ಫುಡ್ ಬೇಕೇ ಬೇಕು, ಅದು ಒಂದು ಮುಖ್ಯವಾಗಿದ್ದು, ಮಂತ್ಲಿ ಬೇಕೇ ಬೇಕದು. ಆಮೇಲೆ ಈಗಿನ ಜನ್ರೇಷನಲ್ಲಿ ಮೊಬೈಲ್ ಯೂಸ್ ಮಾಡೇ ಮಾಡ್ತೇವೆ, ಅದು ರೀಚಾರ್ಜ್ಗಳು ಮಾಡೋಕ್ಕೆ ಬಡ್ಜೆಟ್ ಬೇಕೇ ಬೇಕು. ಆಮೇಲೆ ಯಾವುದೋ ಒಂದು ಸೈಟ್ ಆಗಲಿ, ಇಲ್ಲ ಕಾರ್ ಆಗಲಿ, ಇಲ್ಲ ಬೈಕ್ ಆಗಲಿ EMI ಮುಖಾಂತರ ತೊಗೊಂಡಿರ್ತೀವಿ, ಅದು ನಮಗೆ ಮುಖ್ಯವಾಗುತ್ತೆ. ಪೆಟ್ರೋಲ್ ಮಾತ್ರ ಬೇಕೇ ಬೇಕು. ವೆಹಿಕಲ್ ತೊಗೊಂಡಾಗ ಪೆಟ್ರೋಲ್ ಇರಲೇಬೇಕು, ಅದು ಒಂದು ಬಡ್ಜೆಟೇ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಎಷ್ಟೆಷ್ಟಾಗುತ್ತೆ ಬಡ್ಜೆಟು ಮಂತ್ಲಿ, ಅದನ್ನು ನಾವಿಲ್ಲಿ ಮೆನ್ಷನ್ ಮಾಡೋಣ. ಹೆಡ್ಡಿಂಗು ಬಡ್ಜೆಟ್ ಅಂತ ಹಾಕೋಣ. ರೆಂಟ್ ಬಂದು 7,000 ಇಟ್ಕೊಳ್ಳಿ ಮಿನಿಮಮ್ಮು. ಒಂದು ಸಿಂಗಲ್ ಬೆಡ್ರೂಮಿಗೂ 7,000 ಬೇಕೇ ಬೇಕು ಸಿಟಿ ಒಳಗೆ. ಆಮೇಲೆ ಫುಡ್ದು ಅದು ಒಂದು 8,000 ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ಮೊಬೈಲ್ ಬಿಲ್ ಅಂತೂ ಮಿನಿಮಮ್ಮ ಮನೆಯಲ್ಲಿ ಹೆಂಡತಿಗೆ ಮತ್ತು ಮಕ್ಕಳದು ಆನ್ಲೈನ್ ಕ್ಲಾಸ್ ಇದ್ದರೆ ಅವ್ರದ್ದು ಒಂದು ಮೊಬೈಲ್ ಇರುತ್ತೆ, ಅವ್ರಿಗೂ ರೀಚಾರ್ಜ್ ಮಾಡಿಸ್ಬೇಕು. ಆಮೇಲೆ EMI ಅಂತೂ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಸಿಟಿ ಒಳಗೆ EMI ಕಟ್ತಾನೆ ಇರ್ತಾನೆ ಪ್ರತಿಯೊಬ್ಬ ಮನುಷ್ಯನು. ಅದಕ್ಕೊಂದು 20,000 ಇಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಪೆಟ್ರೋಲ್ದು ವೆಹಿಕಲ್ದು 3,000. ಇಷ್ಟು ಬಂದು ಮಂತ್ಲಿ ಬಡ್ಜೆಟ್ಟು. ಆಮೇಲೆ ನಮಗೆ ಎಷ್ಟು ಇನ್ಕಮ್ ಬರುತ್ತೆ, ಎಷ್ಟು ಆದಾಯ ಬರುತ್ತೆ, ಸುಮ್ಮನೆ ಒಂದು ಮ್ಯಾಕ್ಸಿಮಮ್ ಒಂದು 60,000 ಬರುತ್ತೆ ಅಂದ್ಕೊಳ್ಳಿ. ಇನ್ಕಮ್, ಹೆಡ್ಡಿಂಗ್ ಇನ್ಕಮ್ ಹಾಕೋಣ. ಇನ್ಕಮ್ ಅದು ಬಂದು ಒಂದು 60,000 ಹಾಕೊಳ್ಳಿ. ಇದೆಲ್ಲ ಒಂದು ಬಡ್ಜೆಟ್, ಮಂತ್ಲಿ ಬಡ್ಜೆಟ್ದು ಒಂದು ಟೇಬಲ್. ಇದನ್ನು ಆಲ್ಟ್ HB+A ಹಾಕಿದ್ರೆ ನಮಗೆ ಒಂದು ಟೇಬಲ್ ಆಗುತ್ತೆ. ಅಲ್ಲಿಂದ ಇಲ್ಲಿ ಬಂದು ಫಾರ್ಮುಲಾ ಹಾಕೋಣ. ಫಾರ್ಮುಲಾಗೆ ಎಕ್ಸ್ಪೆನ್ಸಸ್ಗೆ ಒಂದು ಫಾರ್ಮುಲಾ ಹಾಕೋಣ. EXPENSES expenses is equal to sum ಟ್ಯಾಬ್ ಪ್ರೆಸ್ ಮಾಡಿ ನಮಗೆ ಟೋಟಲ್ ಬಡ್ಜೆಟ್ದು ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಬಡ್ಜೆಟ್ ಕಾಲಮಲ್ಲಿ ದುಡ್ಡು ಎಷ್ಟಿದೆ ಅದು ಎಕ್ಸ್ಪೆನ್ಸಸ್ಸು, ಅದು ಟೋಟಲ್ ಆಗುತ್ತೆ. ಅದಕ್ಕೆ ಎಂಟರ್ ಪ್ರೆಸ್ ಮಾಡಿದ್ರೆ 41,000
ನಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ ಮಂತ್ಲಿ ಬಡ್ಜೆಟ್ಟು. ಆವಾಗ ನಾವು ಸೇವಿಂಗ್ಸ್ ಎಷ್ಟು ಮಾಡ್ತೇವೆ, ಇನ್ಕಮ್ ಇರೋದು 60,000 ಆದಾಯ, ಸೇವಿಂಗ್ಸ್ದು ಒಂದು ಹಾಕೋಣ. ಸೇವಿಂಗ್ಸ್ ಎಷ್ಟಾಗುತ್ತೆ, ಇದೆಲ್ಲ ಖರ್ಚಾಗಿ ನಮಗೆ ಮಂತ್ಲಿ ಸೇವಿಂಗ್ಸ್ ಎಷ್ಟು ಸಿಗುತ್ತೆ = SUM ಸಮ್. ಅದೇ ಥರ ಸೂತ್ರ. ಆಮೇಲೆ ಟ್ಯಾಬ್ ಪ್ರೆಸ್ ಮಾಡಿ ನಾವೇನು ಮಾಡಬೇಕು ಅಂದರೆ ಈಗ ಇನ್ಕಮಲ್ಲಿ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಬೇಕು. ಇನ್ಕಮ್ ನಮಗೆ ಆದಾಯ ಎಷ್ಟು ಬರುತ್ತೆ ಅದನ್ನು, ಆಮೇಲೆ ಮೈನಸ್ ಎಕ್ಸ್ಪೆನ್ಸಸ್ ಎಷ್ಟು ಖರ್ಚು ಮಾಡಿದ್ದೇವೆ ತಿಂಗಳಿಗೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡು ಎಂಟರ್ ಪ್ರೆಸ್ ಮಾಡಿದ್ರೆ ಸೇವಿಂಗ್ಸು 19,000 ನಮಗೆ ಸೇವಿಂಗ್ಸ್ ಉಳಿಯುತ್ತೆ. ಎಕ್ಸ್ಪೆನ್ಸಸ್ ಬಂದು 41,000 ಮಂತ್ಲಿ. ಇದು 19,000 ನಮಗೆ ಸೇವಿಂಗ್ಸ್ ಆಗುತ್ತೆ. ರೆಂಟು 7,000, ಫುಡ್ಡು 8,000, ಮೊಬೈಲ್ ಬಿಲ್ಲು 3,000, EMI 20,000, ಪೆಟ್ರೋಲು 3,000, ಒಟ್ಟು ಎಕ್ಸ್ಪೆನ್ಸಸ್ಸು 41,000. ಅದರಲ್ಲಿ ಇನ್ಕಮ್ ಬರೋದು ನಮಗೆ ಆದಾಯ ಬರೋದು 60,000. ಅದಕ್ಕೆ ಸೇವಿಂಗ್ಸು ನಾವು 19,000ನ ಫಾರ್ಮುಲಾ ಮುಖಾಂತರ ಕಂಡ್ಕೋಬೋದು. ಇದು ಬಡ್ಜೆಟ್, ಎಕ್ಸೆಲಲ್ಲಿ ಬಡ್ಜೆಟ್ ಟೇಬಲ್ನ ಮಾಡೋದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.